ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವಾಗ ರಿಯಾಕ್ಟ್ ಮಾಡೋ ಹೋಗ್ತಾಯಿನಿ ಪವರ್ ಕನ್ನಡ ಮೂವಿ ಸೀನ್ 11 ರಿಯಾಕ್ಟ್ ಮಾಡೋ ಹೋಗ್ತಾಯಿನಿ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಟ್ವಿಸ್ಟ್ ರಿವೀಲ್ ಆಗ್ತದೆ ಸೀನ್, ಅಂದರೆ ಶೋಭರಾಜ್ ಕ್ಯಾರೆಕ್ಟ್ರ್ ಏನು ಅಂತ. ಸೊ ಅದು ಆ ಸೀನ್ ರಿಯಾಕ್ಟ್ ಮಾಡೋಕೆ ಹೋಗ್ತಾಯಿನಿ. ಮೋನಿತಾ ಸಾಂಗ್ ರಿಯಾಕ್ಟ್ ಮಾಡೋಂತ ಅಂದ್ಕೊಂಡೆ, ಬಟ್ ಏನೋ ಈ ಸೀನ್ ರಿಯಾಕ್ಟ್ ಮಾಡೋದು ಅನಿಸ್ತು. ಬಟ್ ಆಮೇಲೆ ಮೋನಿತಾ ಸಾಂಗ್ ರಿಯಾಕ್ಟ್ ಮಾಡ್ತೀನಿ, ರೌಡಿ ರೈಮ್ಸ್ ಸಾಂಗ್ ಇದೆ ಎತ್ತ ಫಿಲಮ್ ರಿಯಾಕ್ಟ್ ಮಾಡ್ತೀನಿ. ಆ್ಯಂಡ್ ಹರಿಹರ ವೀರಮಲ್ಲು ಟ್ರೈಲರ್ ಮತ್ತು ಎತ್ತ ಬ್ಯಾಂಡಲ್ ಬಂದರೆ ಸಾಂಗ್ ಹಾಕಿನಿ, ಓಡಿ ನೋಡಿ ಪ್ರೋತ್ಸಾಹ ಮಾಡಿ. ಸೊ ಇವಾಗ ಈ ಸೀನ ರಿಯಾಕ್ಟ್ ಮಾಡೋಣ, ಆಮೇಲೆ ಬೇರೆ ಸೀನ್ಸ್ ರಿಯಾಕ್ಟ್ ಮಾಡೋಣ, ಆಮೇಲೆ ಬೇರೆ ಮೂವೀಸು ರಿಯಾಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಒಂದು ಐಡಿಯಾ ಇದೆ, ಬಟ್ ವೀಡಿಯೋಸ್ ತೊಗೊಂಬಂದೇ ಬರ್ತೀನಿ, ಬೇರೆ ಮೂವಿ ರಿಯಾಕ್ಷನ್ಸ್ ತೊಗೊಂಬಂದೇ ಬರ್ತೀನಿ. ಸದ್ಯದೊಂದು ಐಡಿಯಾ ಇದೆ, ಬಟ್ ಯಾವ ಮೂವಿ ರಿಯಾಕ್ಟ್ ಮಾಡಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ಒಂದು ಸಜೆಷನ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಯಾರಾದರೂ ವೋಟ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ಇವಾಗ ರಿಯಾಕ್ಟ್ ಮಾಡೋಣ ಫ್ಲ್ಯಾಶ್ ಬ್ಯಾಕ್ ಟ್ವಿಸ್ಟ್ ರಿವೀಲ್ಸ್ ಏನು. ಸೊ 3, 2, 1. ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತವರು. ಮೊದಲು ಆ ಡಬ್ಬಾ ರೇಡಿಯೋನ ಆಫ್ ಮಾಡಕ್ ಹೇಳೋ. ಕೂಲ್ ಬಾಸು ಕೂಲ್. ಟೀ ಕುದಿತಾ ಇದೆ. ಕಿಂಗ್ ಆಗಿ ಬದುಕಿದ್ ನನ್ನ ಬಿಕಾರಿ ತರ ಕಾಡಲ್ಲಿ ಅಲಿಯೋ ಹಾಗೆ ಮಾಡ್ದ. ನನ್ನವ್ರನ್ನೆಲ್ಲ ಮುಗಿಸ್ದ. ನನ್ ತಮ್ಮ ಏನಾದ್ನೂ ಗೊತ್ತಿಲ್ಲ. ನಿಮ್ಮನ್ನಾದ್ರೂ ಉಳಿಸಿದನಲ್ಲ, ಅದಕ್ಕೆ ಕೂಲ್ ಆಗಿರಿ ಬಾಸು. ಅಲ್ಲ, ಒಬ್ಬನೇ ಒಬ್ಬ ಬಂದು ನಿಮ್ಮ ಸಾಮ್ರಾಜ್ಯನೆಲ್ಲ ಸುಟ್ಟಾಕಿದಾನೆ ಅಂತಂದ್ರೆ ಅವನ ಕೆಪಾಸಿಟಿ ಏನಿರ್ಬೇಕು? ಟೀ ತಗೊಳ್ಳಿ. ವಿಲನ್ ಜೊತೆನೆ ಇದು ಹೀರೋನ ಓದ್ಲದು. ಬಾಯ್ ಬಾಯ್ ಬಾಯ್, ಬೇಡ ಬಾಯ್. ಇವನಿಲ್ಲ ಅಂದ್ರೆ ಈ ಕಾಡಿಂದ ಹೊರಗಡೆ ಹೋಗಕ್ಕೆ ದಾರಿ ತೋರ್ಸೋರೆ ಇಲ್ದಂಗಾಗತ್ತೆ. ಅದಕ್ಕೆ ಹೇಳೋದು, ಒಳ್ಳೆ ನನ್ ಮಕ್ಕಳು ಅಂತ ಒಳಗ್ ಬಿಟ್ಕೊಂಡ್ರೆ ಒಳಕಲ್ಲಲ್ಲಿ ಸೂಸು ಮಾಡಿದ್ರಂತೆ. ಆದ್ರೂ ಬೇಜಾರಿಲ್ಲ. ಕೂಲ್ ಬಾಸು ಕೂಲ್. ಓ ಛೇ, ನನ್ನ ಹೆಸರು ಕೇಳಿದವರೆಲ್ಲ ಜ್ವರ ಬಂದಂಗ ಬೆವರ್ತಾ ಇದ್ರು. ಈಗಿಂತ ನನ್ನ ಮಕ್ಳ ಕೈಲಿ ಕೂಲ್ ಅನ್ನಿಸ್ಕೊಳಂಗಾಯ್ತು. ರೋಸ್ಟಿಂಗ್ ಮಾಡ್ತಿದ್ದಿಲ್ಲಿ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅವನ್ ನನಗ್ ಬೇಕು. ಓಯ್, ನಿಮ್ ಬಬ್ಲು ಹೋದ ಫಿನಿಶ್. ಅಯ್ಯ, ಅಣ್ಣ ನೀವು? ಇವನು ಯಾರು ಗೊತ್ತೇನೋ? ನಮ್ಮ ಕೃಷ್ಣಣ್ಣನ ಮಗ ಭರತ್. ಇವ ಎಲ್ಲ ಟ್ವಿಸ್ಟ್ ಎಲ್ಲ ರಿವೀಲ್ ಆಗತ್ತ ಇನ್ನೇನಾಯಿತು ಅಂತ. ನನ್ ಕ್ಷಮಿಸ್ಬಿಡಪ್ಪ, ನಿನ್ ಮೇಲೆ ನಾನ್ ತಿರುಗಿ ಬಿದ್ನ. ನಮ್ಮ ತಂದೆನೇ ದೇವ್ರು ಅನ್ಕೊಂಡ್ರೆ ನೀನು ಆ ನಾಯಕನ ದೇವಕ್ಕೆ ಯಾಕೆ ಪೂಜೆ ಮಾಡ್ತಿದೀಯ? ಹೇಳ್ತೀನಿ. ಹುಷಾರಿಲ್ಲ ಅಂತ ಡಾಕ್ಟ್ರಿಗೆ ತೋರಿಸ್ದೆ, ಮಾತ್ರೆ ಬರ್ಕೊಟ್ರು, ತಂದಾಗ್ದೆ ಅಷ್ಟೇ ಸತ್ತೋಗ್ಬಿಟ್ಟ. ಅಣ್ಣ, ಇದಕ್ಕೆ ಕಾರಣ ಡೂಪ್ಲಿಕೇಟ್ ಮೆಡಿಸಿನ್ಸ್. ಆ ಮಲ್ಲಣ್ಣ ಬಾಂಬೆ ಅವ್ರ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾನೆ. ನಮ್ ಗುಣ 4 ಜನನ ಸಂಪಾದಿಸವಾಗಿರ್ಬೇಕು. ನಿನ್ ಸಂಪಾದನೆ ಒಂದು ಜೀವನೇ ಸುಟ್ಟಾಕ್ತು. ಬಿಟ್ಬಿಡು, ಇಲ್ಲಾಂದ್ರೆ ಈಗ ಬರೀ ಜಾಗ ಸುಟ್ಟಾಕಿಸ್ತಾ ಇದ್ದೀನಿ, ನಾಳೆ ನಿನ್ನನ್ನೇ ಸುಟ್ಟಾಕ್ಸ್ಬಿಡ್ತೀನಿ. ಸೂರ್ಯನ್ ಕಿರಣ ಬೀಳೋ ಜಾಗದಲ್ಲೆಲ್ಲ ನನ್ನ ಬಿಸ್ನೆಸ್ ಇದೆ. ನಿನಗೆಷ್ಟು ಬೇಕು? ಏಯ್, ನೀನ್ ತಿಳ್ಕೊಂಡಿರೋ ಹಾಗೆ ನಮ್ಮ ಕೃಷ್ಣನ ಪೊಲ್ಯೂಟೆಡ್ ಪೊಲಿಟಿಷಿಯನ್ ಅಲ್ಲ, ಲೀಡರ್, ಮಾಸ್ ಲೀಡರ್. ನಾನು ಜನರಿಗೆ ಸೇವೆ ಮಾಡೋ ಲೀಡರ್. ಬಿಸಾಕಿ ಕೆಲಸ ತಗೊಳ್ಳೋನು ಬಾಸ್. ಕೂಲಿಯವ್ರನ್ನ ಜೊತೆಲಿ ಇಟ್ಕೊಂಡು ಓಡಾಡೋನೆ ಲೀಡರ್. ನೋಡು, ಮನೆಗೆ ಬಂದವ್ರಿಗೆ ಗೌರವ ಕೊಡೋದು, ಬುದ್ಧಿ ಹೇಳೋದು ನಮ್ ಗುಣ. ಬದ್ಲಾಗು, ಇಲ್ಲ ಕ್ಲೋಸ್ ಮಾಡ್ತೀನಿ. ಯಾಕೋ, ಏನಾಯ್ತು? ಎಲೆಕ್ಷನ್ ಗಲಾಟೆ ಅಲ್ವಣ, ನಿದ್ದೆ ಸರಿ ಹೋಗಿಲ್ಲ. ಹೌದಾ? ಸ್ವಲ್ಪ ಗಾಡಿನ ಸೈಡ್ಗೆ ಹಾಕು. ಮೋಸದಾರ, ಮೋಸ ಮಾಡ್ಬಿಟ್ಟು ಇವ್ರನ್ನೆಲ್ಲ ಸಾಯಿಸೋ ಪ್ರಯತ್ನ ಪಡ್ತಾನೆ. ಸತ್ಯ, ನೀನ್ ಅಣ್ಣನ್ ಕರ್ಕೊಂಡು ಹೋಗು. ಆಕ್ಸಿಡೆಂಟ್ ಆಗತ್ತೆ.
ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ನಮ್ಮ ಕೃಷ್ಣಣ್ಣ ಸತ್ಯ ಸತ್ತೋದ್ರು ಅಂತ ಗೊತ್ತಾಯ್ತು. ಮನೆಗೆ ಬಂದೆ, ಮನೆನೂ ಮಾರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಕೃಷ್ಣಣ್ಣನ ಸಾವಿಗೆ ಕಾರಣರಾದವ್ರನ್ನ ಬಿಡಬಾರ್ದು ಅಂತ ಹೋದೆ. ನಮಗ್ ಬೇಲಿ ಆಗಿದ್ದ ಕೃಷ್ಣಣ್ಣನ ಕತೆನ ಮುಗ್ಸಾಗೋಯ್ತು. ನಮಗ್ ಪೊಲೀಸ್ ಸಪೋರ್ಟ್ ಹೆಂಗಿದ್ರು ಇದ್ದೇ ಇದೆ. ಇನ್ ಪೊಲಿಟಿಕಲ್ ಸಪೋರ್ಟ್ ಬೇಕಾಯ್ತು ಅಂದ್ರೆ ನರಸಿಂಹ ಇದ್ದಾನೆ. ಇನ್ನೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಶುರು Accidental ಆಗತ್ತೆ. ಸತ್ರು ಅಂತ ಜನ ನಂಬಿದ್ದಾರೆ. ಅದಕ್ಕೆ ನಾವು ಸೇಫು. ಸತ್ಯ ಏನಾದ್ರೂ ಗೊತ್ತಾದ್ರೆ ಗೊತ್ತಾಯ್ತು. ತಿನ್ನೋ ತಟ್ಟೆಗೆ ಉಗಿಯೋ ಥರ್ಡ್ ಕ್ಲಾಸ್ ನನ್ನ ಮಗ ನೀನ್ ಬದುಕಿರ್ಬಾರ್ದು. ಇನ್ಸ್ಪೆಕ್ಟರ್ನ ಸಾಯಿಸಿದ್ದಕ್ಕೆ ನನಗೆ 14 ವರ್ಷ ಶಿಕ್ಷೆ ಆಯ್ತು. ಒಂದಿನ ಡೇವಿಡ್ ಅನ್ನೋ ಕೈದಿಯಿಂದ ನಾಯಕ್ ತನ್ನ ತಮ್ಮನಿಗೋಸ್ಕರ ಇಂಡಿಯಾಗೆ ಬರೋ ವಿಷಯ ಗೊತ್ತಾಯ್ತು. ಅವನ್ನ ಮುಗಿಸೋಣ ಅಂತ ಬಂದೆ, ಆದ್ರೆ ಅವನ್ ತಪ್ಪಿಸ್ಕೊಂಬಿಟ್ಟ. ಅದಕ್ಕೆ ಅವ್ರ ತಮ್ಮನ್ನ ಇಟ್ಕೊಂಡು ಅವನ್ನ ಕಡ್ಸೋಣ ಅಂತಿದ್ದೆ. ಶಿವಪ್ಪ, ನೀನ್ ಅನ್ಕೊಂಡ ಹಾಗೆ ಕೃಷ್ಣಣ್ಣ ಸತ್ತಿಲ್ವೋ? ಬದುಕಿದ್ದಾರೆ. ನೀನ್ ಫೋನ್ ಮಾಡಿದ ತಕ್ಷಣ ನಾವು ಆ ಜಾಗಕ್ಕೆ ಹೋದ್ವಿ. ಅಲ್ಲಿದ್ದ ಹಳ್ಳಿ ಜನರ ಸಹಾಯದಿಂದ ಕೃಷ್ಣಣ್ಣನ ಆಸ್ಪತ್ರೆಗೆ ಸೇರಿಸಿ ಕಾಪಾಡ್ಕೊಂಡ್ವಿ. ಮಾವ, ಈ ವಿಷಯ ನನ್ಗೆ ಯಾಕೆ ಹೇಳಿಲ್ಲ? ನಿನ್ ಚಿಕ್ಕಪ್ಪನ್ನ ಕಳ್ಕೊಂಡ್ವಿ. ನಿಮ್ಮಪ್ಪ ಬದುಕಿದ್ದು ಸತ್ತಾಗಿದ್ರು. ಇನ್ನು ನಿನಗೇನಾಗ್ಬಿಡ್ತು ಅನ್ನೋ ಭಯದಿಂದ ನಿನ್ನ ದೂರ ಇಟ್ಟು ಸಾಕಿದ್ವಿ. ಬಟ್ ಇವಾಗ ಒಬ್ರೊಬ್ರು ತಾತನ ಮುಗಿಸ್ತಾರೆ ನಮ್ಮ ಬಾಸ್ ಇವಾಗ. ಶಿವಯ್ಯ, ಎಮೋಷನಲ್ ಕಂಡೀಷನ್ ತುಂಬಾ ಸ್ಟ್ರಾಂಗ್ ಇದೆ ಫಿಲಮ್ ಅಲ್ಲಿ. ಚೆನ್ನಾಗಿದ್ದೀನಣ್ಣ. ನೀವಾಗಿದ್ದೀರಣ್ಣ. ಚೆನ್ನಾಗಿದ್ದೀನೋ? ಸರಿ, ರುದ್ರೇಶ ನರಸಿಂಹ ಎಲ್ಲ ಎಲ್ಲೋ? ಅವರೆಲ್ಲ ಕಾಶಿ ರಾಮೇಶ್ವರ ಅಂತ ಪುಣ್ಯಕ್ಷೇತ್ರಕ್ಕೆ ಹೋದ್ರು. ನನಗೆ ತಡಿಯಕ್ಕಾಗ್ಲಿಲ್ಲ ಅಣ್ಣ. ನಿಮ್ಮನ್ನ ನೋಡ್ಬೇಕು ಅಂತ ಅರ್ಧದಲ್ಲೇ ಬಂದ್ಬಿಟ್ಟೆ. ಏನೋ ಚೆನ್ನಾಗಿದ್ರೆ ಸಾಕು. ನಮ್ ಸತ್ಯನ್ಗೆ ವೀಸಾ ಸಿಗ್ಲಿಲ್ವಂತೆ. ಸಿಕ್ಕಿದ ತಕ್ಷಣ ಬಂದ್ಬಿಡ್ತಾನಂತೆ. ನೀನ್ ಬಂದ್ಯಲ್ಲ, ಅಷ್ಟು ಸಾಕು. ಇವಾಗ ಎಲ್ರನ್ನೂ ದಾರುಣವಾಗಿ ಸಾಯಿಸಿದ್ರು. ನಿಮ್ಮಪ್ಪನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಅವ್ರನ್ನ ಸುಮ್ಮನೆ ಬಿಡಬಾರ್ದು ಭರತ್. ಬಿಡಲ್ಲ. ನಮ್ಮ ತಂದೆನ ಹೇಗೆ ನಂಬಿಸಿ ಹೊಡೆದ್ರು ಅದಕ್ಕಿಂತ ಹೆಚ್ಚಾಗಿ ನಂಬಿಸಿ ನಾನು ಹೊಡೆಯೋ ಏಟಿಗೆ ಗಾಳಿ ಒಂದ್ ಕಡೆ ಅಲ್ಲ 9 ಕಡೆ ಓಪನ್ ಆಗ್ಬೇಕು. ನಂಬು ನರಸಿಂಹ ಕ್ಯಾಬಿನೆಟ್ ಮಿನಿಸ್ಟರ್. ನಿಮ್ ತಂದೆ ಫಾಲೋವರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜನ ಇವನಿಗೆ ವೋಟ್ ಹಾಕಿ ಇನ್ನೂ ಗೆಲ್ಲಿಸ್ತಾ ಇದ್ದಾರೆ. ಇವನು ರುದ್ರೇಶ್, ಇವನ್ ಮೇಲೆ 13 ಮರ್ಡರ್ ಕೇಸ್ಗಳಿವೆ. ಇವನು ಮಲ್ಲಣ್ಣ, ಬಿಸ್ನೆಸ್ ಮ್ಯಾನ್. ಯಾವುದೇ ವ್ಯವಹಾರ ಇದ್ರು ಇವ್ರು 3 ಜನ ಪಾರ್ಟ್ನರ್ಸ್. ಇವರಿಬ್ರು ಮಲ್ಲಣ್ಣನ ಮಕ್ಕಳು, ರಾಮು, ಸೋಮು. ಇವನಿಗೆ ಹುಡುಗಿಯರ್ ಹುಚ್ಚು. ಕುತ್ತಿಗೆಗೆ ಹಾಕಿರೋ ಮೆಷಿನ್ ಇಂದಾನೆ ಇವನಿಗೆ ಮಾತಾಡೋಕ್ಕಾಗೋದು. ಇವರೆಲ್ಲ ತುಂಬಾ ಪವರ್ಫುಲ್ ಪರ್ಸನ್ಸ್ ಆಗಿರೋದ್ರಿಂದ ತಪ್ಪಿಸ್ಕೋತಾ ಇದ್ದಾರೆ. ಸ್ವಲ್ಪ ದಿವಸ ರೂಲ್ಸ್ಗಳನ್ನೆಲ್ಲ ಮರ್ತು ಬಿಟ್ಟು ಕೆಲಸ ಮಾಡೋಣ. ಭರತ್, ಅಟ್ ಎನಿ ಕಾಸ್ಟ್ ವಿ ಶುಡ್ ನಾಟ್ ಮಿಸ್ ನಾಯಕ್. ಅದೇ ಸತ್ತ ನಮ್ಮ ಕಮಿಷನರ್ಗೆ ನಾವು ಕೊಡೋ ಗೌರವ. ಥ್ಯಾಂಕ್ ಯು ಸರ್. ಗುಡ್. ಆಕ್ಟಿವಿಟೀಸ್ ತಡ್ಕೊಳೋದಕ್ಕೆ ಅಷ್ಟೇ, ದೇವರೇ ಕಾಪಾಡಬೇಕು. ಮಾಮೂಲಾಗಿ ಒಂದು ಪ್ಲಾಂಟ್ಸ್ ಎಲ್ಲ ತುಂಬಾ ಡೇಂಜರಸ್. ಎಕ್ಸ್ಟ್ರಾ ಪವರ್ ಬೇರೆ ಕೊಡ್ತಾ ಇದ್ದಾರೆ. ನಾವು ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಡೋಂಟ್ ವರಿ ಚಂದ್ರು, ಅದಕ್ಕೆ ನಿಮ್ಮನ್ನ ಡೆಪ್ಯುಟೇಷನ್ ಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ತೀನಿ. ಟ್ರಾಫಿಕ್ ಡಿಪಾರ್ಟ್ಮೆಂಟ್. ಟ್ರಾಫಿಕ್ಗೆ ಪಾಪ ಒಳ್ಳೆ ಆಫ್ರಿಕನ್ ಕ್ರಿಯೇಷನ್ ತರ ಅದನ್ನ. ಮಂಚೇಗೌಡನ್ ಮಗ ಗಿರಿಗೌಡ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಮಂಗಿ ಅಂತಾರೆ. ಸರಿಯಾದ ಹೆಸರು. ಸಾಗರ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ತನ್ನ ದೂರದ ರಿಲೇಟಿವ್ ಮಿನಿಸ್ಟರ್ ನರಸಿಂಹ ಹತ್ರ ಡಿಎ ಆಗಿದ್ದಾನೆ. ಬಟ್ ಹೀರೋ ಆಗೇ ಆಗ್ತೀನಿ ಅನ್ನೋ ಆಸೆ ಇನ್ನೂ ಸ್ಟ್ರಾಂಗ್ ಆಗಿದೆ. ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ. ನಮ್ಮ ಮೊದಲ ಟಾರ್ಗೆಟ್ ಮಿಸ್ಟರ್ ಕಮಂಗಿ. ಸೊ ಇಷ್ಟಿಗೆ ನಿಲ್ಲಿಸೋಣ ರಿಯಾಕ್ಷನ್ನು. ಯಾಕಂದರೆ ನಾಳೆ ರಿಯಾಕ್ಟ್ ಮಾಡಿ ಸಾಧು ತೋಕಿರೋ ಅವ್ರ ಎಂಟ್ರಿ ಸೀನು ಮತ್ತು ಕಾಮಿಡಿ ಸೀನ್ಸ್ ನಾಳೆ ರಿಯಾಕ್ಟ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಇವಾಗ ಇಂಟ್ರೊಡಕ್ಷನ್ ಆಗಿದೆ ಸಾಧು ತೋಕಿಲ್ಲ ಅವ್ರದ್ದು. ಆಮೇಲೆ ಮಿಕ್ಕಿದ್ದು ಪ್ಲ್ಯಾನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಅಪ್ಪು ಬಾಸ್ ಅಂದರೆ ನಾಯಕನ ಹಿಡಿಯೋಕ್ಕೆ, ಮಿಕ್ಕಿದ್ದು ರುದ್ರೇಶ, ಮಲ್ಲಣ್ಣ ಅವರೆಲ್ಲರೂ ಹಿಡಿಯೋಕ್ಕೆ. ಸೊ ಇವಾಗ ಸಾಧು ತೋಕಿಲ್ಲ ಮತ್ತು ರಂಜಾನದು ಕಾಮಿಡಿ ಸೀನ್ಸ್ ಬರುತ್ತೆ. ಇವರಿಬ್ಬರನ್ನ ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಆಟ ಆಡ್ಸ್ತಾರಲ್ಲ, ಅದು ಮಜವಾಗಿರೋ ಸೀನ್ ನೋಡು. ಅದನ್ನು ನಾಳೆ ರಿಯಾಕ್ಟ್ ಮಾಡೋಣ. ಸೊ
ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ, ತುಂಬ ಸಲ ನೋಡ್ಬಿಟ್ಟಿದ್ದೀನಿ. ಬಟ್ ಏನೋ ಒಂಥರ ನೋಡಿದಾಗ ಒಂಥರ ರೀವಿಸಿಟ್ ಮಾಡ್ತಾನೆ ಇರ್ತೀವಿ, ಏನೋ ಒಂಥರ ಚೆನ್ನಾಗಿರುತ್ತೆ, ಮನಸ್ಸು ಹಗುರ ಆಗುತ್ತೆ. ಓ ಬಿಸ್ಕೆಟಾ ಬಿಡಿ, ಥ್ಯಾಂಕ್ ಯು ಸೊ ಮಚ್. ಬಿಸ್ಕೆಟ್ ಯಾಕೋ ಸೊ ಇಷ್ಟೇ. ಸೊ ಓಕೆ ಟೇಕ್ ಬಾಯ್. ನಾಳೆ ನೆಕ್ಸ್ಟ್ ಇಯರ್ಸ್ ಮೋನಿತಾ ಸಾಂಗು ನಾಳೆ ರಿಯಾಕ್ಟ್ ಮಾಡ್ತೀನಿ. ಸೊ ಓಕೆ ಟೇಕ್ ಕೇರ್ ಬಾಯ್. ಇನ್ಸ್ಟಾಗ್ರಾಮ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ಶ್ರೀಸಂಜಯ್7 ಆ್ಯಂಡ್ ಟ್ವಿಟರ್ ಶ್ರೀಸಂಜಯ್. ಸೊ ಮಜವಾ ಇರುತ್ತೆ, ಆಮೇಲೆ ಕಾಮಿಡಿ ಸೀನ್ಸ್ ಬರುತ್ತೆ, ಮಸ್ತಾಗಿರುತ್ತೆ. ಸೊ ನಾಳೆ ರಿಯಾಕ್ಟ್ ಮಾಡೋಣ. ಸೊ ಓಕೆ ಟೇಕ್ ಕೇರ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.